ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ. ಜಯಂತಿಯವ್ರ ಬಗ್ಗೆ ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ಕಳೆದ ಸಂಚಿಕೆಯಲ್ಲಿ ಜಯಂತಿಯವರ ತಾಯಿಯ ಪಾತ್ರದ ಬಗ್ಗೆ ಮಾತಾಡ್ತಾ ಇದ್ದೆ. ಕನ್ನಡದಲ್ಲಿ ಅಷ್ಟೊತ್ತಿಗಾಗಲೇ ಪಂಡ್ರಿಬಾಯಿ, ಲೀಲಾವತಿ ತಾಯಿಯ ಪಾತ್ರಕ್ಕೊಂದು ಮಾದರಿಯನ್ನು ಸೃಷ್ಟಿ ಮಾಡಿಬಿಟ್ಟಿದ್ರು. ಇವರು ತಾಯಿ ಅಂದರೆ ಈ ಥರ ಇರ್ತಾರೆ ಅಂಥೇಳಿ ಇದಕ್ಕಿಂತ ಒಂದು ಭಿನ್ನವಾದ ಮಾದರಿಯನ್ನು ಸೃಷ್ಟಿ ಮಾಡುವುದು ಜಯಂತಿಯವರಿಗಿದ್ದ ಬಹಳ ದೊಡ್ಡ ಸವಾಲು. ಸಾಮಾನ್ಯಕ್ಕೆ ಕಲಾವಿದೆಯರು ಒಂದು 40 ಅಥವಾ 50 ವರ್ಷ ದಾಟದ ಮೇಲೆ ತಾಯಿಯ ಪಾತ್ರವನ್ನು ಮಾಡ್ತಾರೆ. ಆದರೆ ಜಯಂತಿ ಇನ್ನು ನಾಯಕಿಯ ಪಾತ್ರವನ್ನು ಮಾಡ್ತಿದ್ದ ಸಂದರ್ಭದಲ್ಲೇ ತಾಯಿ ಪಾತ್ರಗಳನ್ನು ಕೂಡ ಮಾಡೋದಕ್ಕೆ ಶುರು ಮಾಡಿದ್ರು ಮತ್ತು ತಾಯಿಯ ಪಾತ್ರ ಮಾಡಿದ್ಮೇಲೂ ನಾಯಕಿ ಪಾತ್ರಗಳನ್ನು ಮಾಡಿದ್ರು. ಇಂತಹ ಉದಾಹರಣೆ ಬಹುಶಃ ಕನ್ನಡ ಮಾತ್ರ ಅಲ್ಲ, ಭಾರತೀಯ ಚಿತ್ರರಂಗದಲ್ಲೇ ಇನ್ನೊಂದು ಬಹಳ ಸಿಗೋದು ಕಷ್ಟ. ತೆಲುಗಲ್ಲಿ ಒಂದು ಸಿನಿಮಾ ಮಾಡಿದರು ಜಯಂತಿ, ಕಲೆಕ್ಟರ್ ಜಾನಕಿ ಅಂತೇಳಿ. ಅದು ಆ ಪಾತ್ರ ಬಹಳ ಎಷ್ಟು ಅದ್ಭುತವಾಗಿತ್ತು ಅನ್ನೋದು ಆದಮೇಲೆ ತುಂಬ ಜನ ಅವ್ರನ್ನ ತಾಯಿ ಪಾತ್ರ ಮಾಡಿ ಅಂತ ಕೇಳ್ತಾ ಇದ್ರಂತೆ. ಅವರು ಇಲ್ಲ, ಇನ್ನೂ ಹೀರೋಯಿನ್ ಆಗ್ತಾಯಿದ್ದೀನಿ ನಾನು ಅಂತೇಳಿ ಇದನ್ನು ನಿರಾಕರಿಸಿದ್ರಂತೆ. BS ರಂಗ ಅವರ ಮಣ್ಣಿನ ಮಗಳು ಕೃಷ್ಣಮೂರ್ತಿ ಪುರಾಣಿಕರ ಕಾದಂಬರಿಯನ್ನು ಆಧರಿಸಿದಂಥ ಸಿನಿಮಾ ಇದು. ಬಹಳ ಉತ್ತರ ಕರ್ನಾಟಕದ ಒಂದು ಗೌಡರ ಮನೆತನಕ್ಕೆ ಸೊಸೆಯಾಗಿ ಬರ್ತಕ್ಕಂತಹ ಒಬ್ಬಳ ಹೆಣ್ಣುಮಗಳು ದುಶ್ಚಟಗಳಿಂದ ದಾರಿ ತಪ್ಪಿದ ಗಂಡನನ್ನು ಸರಿ ದಾರಿಗೆ ತರೋದಕ್ಕೆ ಅವಳ ಪ್ರಯತ್ನವನ್ನೆಲ್ಲ ಮಾಡ್ತಾರೆ, ಮಕ್ಕಳನ್ನು ಸರಿ ದಾರಿಗೆ ತರೋ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅವರೆಲ್ಲ ಕೈ ತಪ್ಪು ಹೋದರೂ ಕೂಡ ತಾನು ಬಿಡದೆ ಕೃಷಿಯನ್ನು ಚಾಲೆಂಜ್ ಆಗಿ ತಗೊಂಡು ಕೃಷಿಯನ್ನು ಮಾಡಿ ಗೆಲ್ಲುವಂಥ ಸಿನಿಮಾ ಇದು. ಬಹುಶಃ ಅದರ 2-3 ಕಾರಣಗಳನ್ನು ಅದಕ್ಕೆ ಹೇಳ್ತಾರೆ. ಅದರ ಶೂಟಿಂಗ್ ಟೈಮ್ 3-4 ವರ್ಷ ಅದು ಸಿನಿಮಾ ತಯಾರಾಗೋದಕ್ಕೆ ತಗೊಳ್ತು. ಆಮೇಲೆ ಅದರ ರಿಲೀಸಿಂಗ್ ಟೈಮಿಂಗ್ ಕೂಡ ಸರಿಯಾಗಿರಲಿಲ್ಲ. ಇಲ್ಲದಿದ್ದರೆ ಅದು ಬಹುಶಃ ಹಿಂದಿಯ ಮದರ್ಗೆ ಹೋಲಿಸ್ಬೋದಂಥ ಸಿನಿಮಾ ಅಂಥೇಳಿ. ಜಯಂತಿ ಎಷ್ಟು ಅದ್ಭುತವಾಗಿ ತಾಯಿಯ ಪಾತ್ರವನ್ನು ಮಾಡಬಲ್ಲರು ಅಂತ ತೋರಿಸ್ಕೊಟ್ಟ ಮೊದಲ ಸಿನಿಮಾ ಬಹುಶಃ ಮಣ್ಣಿನ ಮಗಳು ಆದ ಮೇಲೆ ಕೂಡ ಅವರು ತಾಯಿ ಪಾತ್ರಗಳನ್ನು ಮಾಡಿದ್ರು, ಹಾಗೆ ನಾಯಕಿ ಕೂಡ ಆದರು. ಇದು ಬಹಳ ವಿಶಿಷ್ಟವಾದಂಥ ಸಂಗತಿ. ಇದಾದಮೇಲೆ ಚಕ್ರತೀರ್ಥ ಅನ್ನುವ ಸಿನಿಮಾದಲ್ಲಿ 2 ದ್ವಿಪಾತ್ರ ಜಯಂತಿ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ತಾಯಿಯ ಗಾಂಭೀರ್ಯತೆ, ಮಗಳ ಚಂಚಲತೆ, ಇದೆರಡನ್ನು ಅವ್ರು ಹಿಡಿಯುವ ಪ್ರಯತ್ನವನ್ನು ಮಾಡಿದರು. ಕುಲಗೌರವ ಕೂಡ ಅಷ್ಟೇ. ಕುಲಗೌರವ ಪೆಕೆಟಿ ಶಿವರಾಮ್ ನಿರ್ದೇಶನದ ಸಿನಿಮಾ. ಅದು ವೀರಸ್ವಾಮಿಯವರ ಪ್ರೊಡಕ್ಷನ್ನಲ್ಲಿ 3 ಭಾಷೆಯಲ್ಲಿ ಬಂತದ್ದು, ಕನ್ನಡ, ತೆಲುಗು, ತಮಿಳು. ಸಾಮಾನ್ಯಕ್ಕೆ ಹಿಂಗೆ 3 ಭಾಷೆಯಲ್ಲಿ ಬಂದ ಸಿನಿಮಾ ಯಾವುದೋ ಒಂದು ಭಾಷೆಯಲ್ಲಿ ಕ್ಲಿಕ್ ಆಗುತ್ತೆ, 2 ಭಾಷೆಯಲ್ಲಿ ಸೋಲುತ್ತೆ. ಆದರೆ ಕುಲಗೌರವ ಹಾಗಲ್ಲ, ಅದು 3 ಭಾಷೆಯಲ್ಲೂ ಕೂಡ ಯಶಸ್ವಿಯಾದಂಥ ಸಿನಿಮಾ. 3 ಭಾಷೆಯಲ್ಲಿ ಕೂಡ ಜಯಂತಿಯವರು ಅದೇ ಪಾತ್ರವನ್ನು ಮಾಡಿದರು. ಆ ಪಾತ್ರಕ್ಕೆ ಬಹಳ ವಿಶಿಷ್ಟವಾದ ಮನ್ನಣೆ ದೊರಕಂಥ ಸಿನಿಮಾ ಅದು. ತುಂಬ ಅದ್ಭುತವಾಗಿ ಆ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಕಲೆಯನ್ನು ಆರಾಧಿಸ್ತಕ್ಕಂತಹ ಸ್ವಭಾವ, ಅಲ್ಲಿಂದ ಬಂದು ಮಾವನ ನಿರಾಕರಣೆಯಿಂದಾಗಿ ಗಂಡದಿಂದ ದೂರ ಆಗಿ ಮಗನನ್ನು ಬೆಳೆಸೋದು, ಈ ಥರದ್ದು ಒಂದು ಭಾಳ ದೊಡ್ಡ ಚಾಲೆಂಜ್ ಇರ್ತಕ್ಕಂತಹ ಪಾತ್ರ ಅದು. ಇದೇ ಸಂದರ್ಭದಲ್ಲೇ ಕಲಾವತಿ ಅಂತ ಒಂದು ಸಿನಿಮಾ ಮಾಡಿದರು ಜಯಂತಿ. ಈ ಕಲಾವತಿಯಲ್ಲಿ ಅದು ಒಂಥರ ದುಷ್ಟ ಪಾತ್ರ. ಅದು ಯಾರೋ ಒಬ್ಬಳು ಪ್ರತಿಭಾನ್ವಿತ ಭರತನಾಟ್ಯ ಕಲಾವಿದ ಬಂದರೆ ಅವಳಿಗೆ ತೊಂದರೆ ಕೊಡುವಂಥ ಪಾತ್ರ. ಈ ಥರದ ಪಾತ್ರಗಳನ್ನು ಕೂಡ ಜಯಂತಿ ಮಾಡ್ತಾಯಿದ್ರು. ಬಹುಶಃ ಇಮೇಜಿನ ಹಂಗಿಲ್ಲದೆ ನಟಿಸಿದ ಬಹಳ ಅಪರೂಪದ ಕಲಾವಿದರೆಯಲ್ಲಿ ನಮ್ಮಲ್ಲಿ ಜಯಂತಿ ಕೂಡ ಒಬ್ಬರು ಅಂತ ಹೇಳ್ಬೋದು. ಇದಾದ ಮೇಲೆ ವಜ್ರಮುನಿಯವರು ಒಂದು ಸಿನಿಮಾ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಆವಾಗ ಜಯಂತಿಯವರನ್ನು ತಾಯಿ ಪಾತ್ರ ಮಾಡಬೇಕು ಅಂತ ಕೇಳ್ತಾರೆ. ಜಯಂತಿ ಇಲ್ಲ, ಈಗಿನ ಸಿನಿಮಾಗಳಲ್ಲಿ 2 ಪಾತ್ರ ಮಾಡಿದ್ದೀನಿ, ಮಗಳು ತಾಯಿ ಪಾತ್ರ ಮಾಡಿದ್ದೀನಿ. ಆದರೆ ಪೂರ್ಣ ಪ್ರಮಾಣದ ತಾಯಿಯ ಪಾತ್ರ ಅದು ಯಾಕೆ ಅಂದರೆ ಯಾರ ಜೊತೆಗೆ ಅಂದರೆ ಅವರ ಬಹುಶಃ ಅವರ ಜೊತೆಯಲ್ಲಿ ಹೀರೋಯಿನ್ ಆಗಿದೆ ಅಂತ ಮಂಜುಳಾ ತಾಯಿಯ ಪಾತ್ರವನ್ನು ಮಾಡೋದಕ್ಕೆ. ಜಯಂತಿ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ವಜ್ರಮುನಿ ಒಂದು ಮಾತು ಹೇಳ್ತಾರೆ, ಅಮ್ಮ ನಾನು ಈ ಸಿನಿಮಾ ಕತೆ ಬರೆದಿರೋದು ನಿಮ್ಮನ್ನು ಗಮನದಲ್ಲಿ ಇಟ್ಕೊಂಡು, ನೀವು ಮಾಡಲ್ಲ ಅಂತಂದರೆ ಈ ಪಾತ್ರ ಇನ್ಯಾರೂ ಮಾಡೋಕ್ಕಾಗಲ್ಲ ಅಂಥೇಳಿ ಅವಾಗ ಜಯಂತಿ ಒಪ್ಕೊಳ್ತಾರೆ ಈ ಪಾತ್ರವನ್ನು. ಅದು ಬಹುಶಃ ವಸಂತ ಗೀತ ಅಂತ ಈ ಸಿನಿಮಾಗೆ ಮೊದಲು ಹೆಸರಿಟ್ಟಿದ್ರು. ಯಾಕೆಂದರೆ ವಸಂತ ಮತ್ತು ಗೀತ 2 ಆ ಪಾತ್ರದ ಹೆಸರುಗಳು. ಆಮೇಲೆ ಅದನ್ನು ತಾಯಿಗಿಂತ ದೇವರಿಲ್ಲ ಅಂತ ಬದಲಾಯಿಸ್ತಾರೆ. ವಿ.ಆರ್. ಸ್ವಾಮಿಯವರು ನಿರ್ದೇಶನ ಮಾಡ್ತಾರೆ. ಅದರಲ್ಲಿ ಅಮ್ಮ ಎಂದರೆ ಮೈಮನವೆಲ್ಲ ಅಂತ ಒಂದು ಹಾಡಿದೆ. ಬಹುಶಃ ಆ ತಾಯಿಗೆ ಹೇಳುವಂಥ ಹಾಡಲ್ಲ, ಬಟ್ ತಾಯಿಯ ನೆನಪಲ್ಲಿ ಹೇಳ್ತಕ್ಕಂಥ ಹಾಡದು. ಆ ಹಾಡಿಗೆ
ಉಪಯುಕ್ತವಾದಂಥ ತಾಯಿ ಪಾತ್ರವನ್ನು ಜಯಂತಿ ಅದ್ಭುತವಾಗಿ ಮಾಡಿದ್ರು. ಅದರಲ್ಲಿ ಬಹುಶಃ ಅವರು ಮೊದಲ ಒಂದು 8-10 ಸೀನ್ ಮಾತ್ರ ಅವರು ಶ್ರೀನಾಥ್ ಜೊತೆಗೆ ನಾಯಕಿಯಾಗಿ ಮೆರೆಯುವಂಥದ್ದು. ಅದಾದ ಮೇಲೆ ಅವರು ತಾಯಿಯಾಗಿ ಪಡುವ ಕಷ್ಟಗಳೇ ಇಡೀ ಸಿನಿಮಾದಲ್ಲಿ ಇರ್ತಕ್ಕಂಥದ್ದು. ಕಣ್ಣೆದುರಿಗೆ ಮಗಳಿದ್ದರೂ ಅವಳನ್ನು ಮಗಳು ಅಂತ ಕರೆಯೋಕ್ಕಾಗದೇ ಇರುವಂಥ ಸ್ಥಿತಿ. ಈ ಅದ್ಭುತವಾಗಿ ತಾಯಿಯ ಪಾತ್ರವನ್ನು ಮಾಡಿ ಒಂದು ಮಾದರಿಯನ್ನು ಜಯಂತಿ ನಿರ್ಮಿಸಿದ್ರು ಅಂತ ಹೇಳ್ಬೋದು. ನಾಗಕಳ ಭೈರವಕ್ಕೆ ಸಂಬಂಧಪಟ್ಟಂಗೆ ತಿಪ್ಟು ರಘು ಒಂದು ನೆನಪು ಮಾಡ್ಕೊಳ್ಳೋದು. ಇದರಲ್ಲಿ ಒಂದು ಬೆಂಕಿ ಬೀಳುವ ಸನ್ನಿವೇಶ ಬರುತ್ತೆ. ಜಯಂತಿ ಮಲಗಿರ್ತಾರೆ, ಕಾವು ಅವ್ರನ್ನ ಅವ್ರನ್ನ ತಾಕ್ತಾ ಇರುತ್ತೆ. ಆದರೆ ಕೂಡ ಅವರು ಸಿನಿಮಾ ನ್ಯಾಚುರಲ್ ಆಗಿ ಬರಬೇಕು, ದೃಶ್ಯಗಳು ಇರಬೇಕು ಅಂತ ಅಲ್ಲಾಡದೆ ಮಲ್ಕೊಂಡಿರ್ತಾರೆ. ಅದನ್ನು ಆದಮೇಲೆ ತಿಪ್ಟು ರಘು ನಿಜವಾಗ್ಲೂ ಜಯಂತಿಯವ್ರಿಗೆ ಕೈ ಮುಗಿದ್ರಂತೆ, ಈ ಥರದ ಪಾತ್ರ ನಿಮ್ಮನ್ನು ಬಿಟ್ಟರೆ ಇನ್ಯಾರೂ ಮಾಡೋಕ್ಕಾಗಲ್ಲ ಅಂಥೇಳಿ. ಧರ್ಮದಾರಿ ತಪ್ಪಿತು ಅಂತ ಒಂದು ಸಿನಿಮಾ, ಇದರಲ್ಲಿ ಕೂಡ ಜಯಂತಿ ಬಹಳ ವಿಶಿಷ್ಟವಾದ ಪಾತ್ರವನ್ನು ಮಾಡಿದ್ದಾರೆ. ಭಕ್ತ ಜ್ಞಾನದೇವದಲ್ಲಿ ಗಂಡ ಸನ್ಯಾಸ ಸ್ವೀಕಾರ ಮಾಡ್ತಾನೆ. ಆಮೇಲೆ ಅವ್ರ ಗುರುಗಳು ಹೇಳ್ತಾರೆ, ಇಲ್ಲ ನಿನಗೆ ಸಂಸಾರದಲ್ಲಿ ಮೋಹ ಇನ್ನೇನು ಉಳ್ಕೊಂಡಿದೆ, ನೀನು ಸಂಸಾರಕ್ಕೆ ಕೂಡ ನಿನ್ನ ಅವಶ್ಯಕತೆ ಇದೆ, ನೀನು ವಾಪಸ್ ಸಂಸಾರಕ್ಕೆ ಹೋಗು ಅಂಥೇಳಿ. ಅವನು ವಾಪಸ್ಸು ಸಂಸಾರಕ್ಕೆ ಬಂದು ಸಂಸಾರ ಮಾಡಬೇಕು ಅಂತ ಸಿದ್ಧ ಆದರೂ ಕೂಡ ಸಮಾಜ ಒಪ್ಕೊಳ್ಳಲ್ಲ. ಇದು ಜ್ಞಾನದೇವನ ಕಥೆಯಲ್ಲಿರ್ತಕ್ಕಂಥದ್ದು. ಬಹಳ ಚಿಕ್ಕ ಪಾತ್ರ ಜಯಂತಿಯವರದ್ದು ಇದರಲ್ಲಿ. ಈ ಥರದ ಸನ್ಯಾಸತ್ವದಿಂದ ವಾಪಸ್ ಬಂದ ಗಂಡನ ಹೆಂಡತಿ ಪಾತ್ರ. ಅದರಲ್ಲಿ ಪ್ರೀತಿ ಬನದ ಹೂವುಗಳೇ ಅಂತ ಒಂದು ಹಾಡಿದೆ. ಈ ಹಾಡಿಗೆ ಜಯಂತಿ ಎಷ್ಟು ಅದ್ಭುತವಾದ ಅಭಿನಯವನ್ನು ಕೊಟ್ಟಿದ್ದಾರೆ ಅಂತಂದರೆ, ಬಹುಶಃ ತಾಯಿಯ ಪಾತ್ರದ ಬೇರೆ ಬೇರೆ ಶೇಡ್ಗಳನ್ನು ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಟಿ.ಎಸ್. ನಾಗಾಭರಣ ಅವರು ಆರ್.ಕೆ. ನಾರಾಯಣ ಅವರ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಅಂಥೇಳಿ ಒಂದು ಕಾದಂಬರಿ. ಈ ಕಾದಂಬರಿಯನ್ನು ಅವರು ಮೊದಲು ಸೀರಿಯಲ್ಗೆ ಅಂತ ತೊಗೊಂಡಿದ್ದು. ಸೀರಿಯಲ್ಗೆ ಅವಾಗ ಟಿ.ಎನ್. ನರಸಿಂಹನ್ ಅವರು ಸ್ಟೋನ್ ಬಾಯ್ ಎಲ್ಲ ಮಾಡ್ತಾಯಿದ್ದ ಕಾಲ ಅದು. 13 ಎಪಿಸೋಡ್ನ ಸೀರಿಯಲ್ಗೆ ಅಂತ ಸಿದ್ಧ ಮಾಡಿದಾಗ ಇದು ಸೀರಿಯಲ್ಗೆ ಅಂತ ಸಿನಿಮಾಕ್ಕೆ ಹೆಚ್ಚು ಹೊಂದಿಕೆ ಆಗುತ್ತೆ ಅಂತ ಅನಿಸಿತು. ಆರ್.ಕೆ. ನಾರಾಯಣ್ ಯಾರಿಗೂ ಪರ್ಮಿಷನ್ ಕೊಡೋರಲ್ಲ. ಆದರೆ ಸ್ಕ್ರಿಪ್ಟನ್ನು ನೋಡಿ ನಾಗಾಭರಣ ಅವ್ರಿಗೆ ಇದಕ್ಕೆ ಪರ್ಮಿಷನ್ ಕೊಟ್ಟರು. ಈ ಸಿನಿಮಾದಲ್ಲಿ ಲೋಕೇಶ್ ಬ್ಯಾಂಕರ್ ಮಾರ್ಗಯ್ಯನ ಪಾತ್ರ ಮಾಡಿದ್ರೆ ಅವನ ಹೆಂಡತಿ ಪಾತ್ರವನ್ನು ಜಯಂತಿ ಮಾಡಿದರು. ಒಂಥರ ತುಂಬ ಚಾಲೆಂಜಿಂಗ್ ರೋಲ್. ಒಂಥರ ಬೇರೆ ಬೇರೆ ಥರದ ವೃತ್ತಿಯನ್ನು ಮಾಡುವ ವ್ಯಕ್ತಿ. ಅವನ ಜೀವನದಲ್ಲಿ ಏನೇನೋ ಬದಲಾವಣೆಗಳಾಗುತ್ತೆ. ಅವನಿಗೆ ಇದ್ದಕ್ಕಿದ್ದಂಗೆ ಲಕ್ಷ್ಮೀ ಪೂಜೆ ಬರಬೇಕು ಅನಿಸುತ್ತೆ. ಆ ಲಕ್ಷ್ಮೀ ಪೂಜೆ ಮಾಡುವಾಗ ಜಯಂತಿಯವರ ಎಕ್ಸ್ಪ್ರೆಷನ್ಸ್ ಬಹಳ ಅದ್ಭುತವಾಗಿ ಬಂದಿದೆ. ಮತ್ತು ಅದರಲ್ಲಿ ಒಂಥರ ಬೇರೆ ಬೇರೆ ಭಾವನೆಗಳ ತಾಕಲಾಟವನ್ನು ಈ ಸಿನಿಮಾದಲ್ಲಿ ತೊಗೊಂಬಂದಿದ್ರು. ನಾಗಾಭರಣ ಅವರದ್ದೇ ಇನ್ನೊಂದು ಬಹಳ ವಿಶಿಷ್ಟವಾದ ಸಿನಿಮಾ ವಿಮೋಚನೆ. ಅದೊಂದು ಸಂಗೀತವನ್ನು ಆಧಾರವಾಗಿಟ್ಕೊಂಡು ಸಮಾಜ ಒಂದು ಮನೆಯನ್ನು ವಶಪಡಿಸ್ಕೊಳ್ಳೋದಕ್ಕೆ ಏನೇನು ಮಾಡ್ತಾರೆ, ಏನೇನು ಕುತಂತ್ರಗಳನ್ನು ಮಾಡ್ತಾರೆ ಅಂತ ಹೇಳಿ ಇದರಲ್ಲಿ ಜಯಂತಿ ಸಂಗೀತಗಾರ್ತಿಯ ಪಾತ್ರವನ್ನು ಮಾಡಿದರು. ಅವರನ್ನು ಹುಚ್ಚಿ ಅಂತ ಪಟ್ಟ ಕಟ್ಟಿ ಅವರನ್ನು ಹುಚ್ಚಾಸ್ಪತ್ರೆಗೆ ಸೇರಿಸ್ತಕ್ಕಂಥದ್ದು, ಈ ಥರದ ಸೀನ್ಗಳಿದೆ. ಈ ಪಾತ್ರವನ್ನು ಜಯಂತಿ ಬಹಳ ಅದ್ಭುತವಾಗಿ ಜೀವಿಸಿದರು. ಅದು ಈ ಬೇರೆಯೊಬ್ಬರು ಕಲಾವಿದೆ ಈ ಪಾತ್ರಕ್ಕೆ ಮೊದಲು ಆಯ್ಕೆಯಾಗಿದ್ದರು. ಆಮೇಲೆ ಜಯಂತಿ ಇನ್ನೊಂದು ಸಿನಿಮಾ ಬಿಟ್ಟು ಆಯಿತು ಕತೆ ಕೇಳಿದ್ಮೇಲೆ ಮಾಡ್ತೀನಿ ಅಂತ ಒಪ್ಕೊಂಡಾಗ ಆ ಕಲಾವಿದೆ ಬಹಳ ಕೋಪ ಮಾಡಿಕೊಂಡು, ಇಲ್ಲ ಈ ಜಯಂತಿ ಕೇಳಿ ಈ ಸಿನಿಮಾ ಆಗಲ್ಲ ಅಂತೆಲ್ಲ ಮಾತಾಡಿದ್ದು, ಪತ್ರಿಕೆಗಳ ಸಂದರ್ಶನ ಎಲ್ಲ ಬಂದಿದ್ದರಿಂದ ಜಯಂತಿ ಒಂಥರ ಚಾಲೆಂಜಿಗೆ ತೊಗೊಂಡು ಈ ರೋಲನ್ನು ಮಾಡಿದ್ರು. ನಾಗಾಭರಣ ಅವರು ಇನ್ನೊಂದು ಸಿನಿಮಾ ನೀಲಾದಲ್ಲಿ ಜಯಂತಿ ತುಂಬ ಒಳ್ಳೆಯ ಪಾತ್ರವನ್ನು ಮಾಡಿದ್ದಾರೆ. ನೀಲಾದಲ್ಲಿ ಒಂಥರ ಅದು ಹೆಳವರ ಕಥೆಯನ್ನು ಇಟ್ಕೊಂಡು ಇರ್ತಕ್ಕಂಥದ್ದು, ಒಂಥರ ಜಾನಪದ ಶೈಲಿ. ವಿಜಯ ಭಾಸ್ಕರ್ ಅವರು ಸಂಗೀತ ನಿರ್ದೇಶನಕ್ಕೆ ಮಾಡಿದ ಕೊನೆಯ ಸಿನಿಮಾಗಳಲ್ಲೊಂದು. ಈ ಸಿನಿಮಾದಲ್ಲಿ ಬಹುಶಃ ಜಯಂತಿ ಒಂದು ಫ್ಯೂಡಲ್ ಮನೆತನ, ಅದರಲ್ಲಿ ಆ ಮನೆತನದಲ್ಲಿರ್ತಕ್ಕಂಥ ತಲ್ಲಣ, ಬಹುಶಃ ಮಣ್ಣಿನ ಮಗಳಲ್ಲಿ ಮಾಡಿದಂತಹ ಪಾತ್ರ ಇದನ್ನು ತುಂಬ ಅದ್ಭುತವಾಗಿ ಜಯಂತಿ ಮಾಡಿದ್ದಾರೆ. ಆಮೇಲೆ ಒಂದಿಷ್ಟು ಸಿನಿಮಾಗಳು ಅವ್ರಿಗೆ ತಾಯಿಯ ಹೆಸರಿನಲ್ಲೇ ಬಂತು. ಅದರಲ್ಲಿ ತಾಯಿಯ ಹೊಣೆ ಇರ್ಬೋದು, ತಾಯಿಯೇ ನನ್ನ ದೇವರು ಇರ್ಬೋದು, ತಾಯಿ ಕಳ್ಳೆ ಇರ್ಬೋದು, ತಾಯಿ ಕೊಟ್ಟ ತಾಳಿ, ಮಾತೃದೇವೋಭವ, ಈ ಥರದ ಸಿನಿಮಾಗಳಲ್ಲೆಲ್ಲ ಜಯಂತಿ ತಾಯಿಯ ಪಾತ್ರವನ್ನು ಮಾಡಿದ್ದಾರೆ. ಆದರೆ ಹೆಚ್ಚು ಕಮ್ಮಿ ಇವೆಲ್ಲ ಒಟ್ಟೊಟ್ಟಿಗೆ ಬಂದ ಸಿನಿಮಾಗಳು. ಸತತವಾಗಿ ತಾಯಿಯ ಪಾತ್ರವನ್ನು ಮಾಡಿದರೂ ಕೂಡ ಜಯಂತಿಯವ್ರಿಗೆ ಇನ್ನೊಂದು ಶೇಡ್ ಅವರು ಯಾವತ್ತೂ ಜೀವಂತವಾಗಿ ಇಟ್ಕೊಂಡಿದ್ರು. ಏನು ಸ್ವಾಮಿ ಅಳಿಯಂದ್ರೆ ಅಂತ ಒಂದು ಸಿನಿಮಾ ಅವ್ರು ಇದೇ ಟೈಮಲ್ಲಿ ನಿರ್ದೇಶನ ಮಾಡ್ತಾರೆ. ಅದು ಬಹಳ ಒಂಥರ ತಮಾಷೆ, ಈ ಥರದನ್ನೆಲ್ಲ ಮಿಕ್ಸ್ ಮಾಡಿದಂಥ ಸಿನಿಮಾ. ಬಹುಶಃ ತಾಯಿಯ ಪಾತ್ರ ಅನ್ನುವಾಗ ಜಯಂತಿ ನೆನಪಾಗೋ ಇನ್ನೊಂದು ಸಿನಿಮಾ ಅಂತಂದರೆ ಆನಂದ್.
ಶಿವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ. ಇದರಲ್ಲಿ ಶಿವರಾಜ್ ಕುಮಾರ್ ಅವರ ತಾಯಿಯ ಪಾತ್ರವನ್ನು ಮಾಡಿದ್ದಾರೆ ಅವರು. ಇದು ಕೂಡ ಹಾಗೆ, ಸಮಾಜದಲ್ಲಿ ಗಂಡ ಒಪ್ಕೊಳ್ಳದೆ ಎಲ್ಲೋ ದೂರ ನಿಂತಿದ್ದಾನೆ, ಅವನನ್ನು ಒಪ್ಪಿಸ್ತೀನಿ ಅಂತ ಮಗ ಹೊರಟಿದ್ದಾನೆ, ಮಗನ ಜೀವನದಲ್ಲಿ ಏನೇನೋ ಬದಲಾವಣೆಗಳಾಗತ್ತೆ, ಇದನ್ನೆಲ್ಲ ಎದುರಿಸುವಂಥ ತಾಯಿಯ ಪಾತ್ರ ಅದು. ಅದನ್ನು ಅವರು ತುಂಬ ಅದ್ಭುತವಾಗಿ ಮಾಡಿದ್ರು. ನಾನು ಕಳೆದ ಸಂಚಿಕೆಯಲ್ಲಿ ಮಾತಾಡುವಾಗ ನಿಮಗೊಂದು ಉದಾಹರಣೆಯನ್ನು ಹೇಳಿದೆ. ಒರಿಜಿನಲ್ ಸಿನಿಮಾದ ಯಾವುದೋ ಒಂದು ಶೇಡ್ ಇದ್ದರೆ ಅದರಿಂದ ಪಾರಾಗೋದಕ್ಕೆ ಜಯಂತಿ ಯಾವತ್ತೂ ಪಾತ್ರ ಮಾಡ್ತಾಯಿದ್ರು, ಮತ್ತು ಮೂಲ ಸಿನಿಮಾದಲ್ಲಿ ತಮ್ಮದೇ ಆದ ವ್ಯಕ್ತಿತ್ವ ಕಟ್ಕೊಡೋಕ್ಕೆ ಪ್ರಯತ್ನ ಪಡ್ತಾಯಿದ್ರು ಅಂಥೇಳಿ. ಸೀತಾರಾಮಯ್ಯ ಗಾರಿ ಮನೋವರಾಲು ಅಂತ ಒಂದು ತೆಲುಗು ಸಿನಿಮಾ. ಅದು ಅಕ್ಕಿನೇನಿ ಅವರಿಗೆ ಬಹಳ ದೊಡ್ಡ ಹೆಸರನ್ನು ತಂದುಕೊಟ್ಟು ಸಿನಿಮಾ. ಅದು ಯಾವುದೋ ಒಂದು ಸಂದರ್ಭದಲ್ಲಿ ಸ್ವತಃ ರಾಜ್ಕುಮಾರ್ ಕೂಡ ಈ ಸಿನಿಮಾನ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿದರು. ಆದರೆ ಅವರು ಪರಿಶ್ರಮ ಆದಮೇಲೆ ಬಹಳ ಸಿನಿಮಾಗಳು ಮಾಡಿಲ್ವಾದ್ರಿಂದ ಒಂದು ಗ್ಯಾಪ್ ಕೊಟ್ಟು ಮತ್ತು ರಿಮೇಕ್ ಮಾಡೋದು ಬೇಡ ಅಂದ್ಬಿಟ್ರು. ಅದು ಕನ್ನಡದಲ್ಲಿ ಬೆಳ್ಳಿ ಮೋಡಗಳು ಅಂತ ಸಿನಿಮಾ ಆಗಿ ಬಂತು. ಈ ಸಿನಿಮಾದಲ್ಲಿ ಜಯಂತಿ ಪಾತ್ರವನ್ನು ಮಾಡಿದರು, ದೊಡ್ಡಣ್ಣನ ಹೆಂಡತಿ ಪಾತ್ರವನ್ನು ಅವ್ರು ಮಾಡಿದರು. ಅದು ಮೂಲ ಸಿನಿಮಾವನ್ನು ನೋಡಿದ್ರೆ ಜಯಂತಿ ಈ ಥರದ್ದು ಒಂದು ಚಾಲೆಂಜನ್ನು ಯಾವಾಗಲೂ ತಗೊಳ್ತಾರೆ. ಮೂಲ ಸಿನಿಮಾಕ್ಕಿಂತಲೂ ಬಹಳ ಬೇರೆ ಥರದಲ್ಲಿ ಅವರು ಟ್ರೈ ಮಾಡಿದಂಥ ಸಿನಿಮಾದು. ರಸಿಕಾ ಅಂತೊಂದು ಸಿನಿಮಾದಲ್ಲಿ ಮಾಡಿದ್ರು ಅವರು. ಜಯಂತಿ ತಾಯಿ ಪಾತ್ರ ಮಾಡೋದು ಬಹಳ ಅಪರೂಪದ ಸಿನಿಮಾಗಳಲ್ಲಿ ಟು ವಿ ಕೂಡ ಒಂದು. ಅದು ಕೂಡ ರಿಮೇಕ್ ಸಿನಿಮಾ, ಮೂಲಕ್ಕಿಂತ ಬಹಳ ಭಿನ್ನವಾಗಿ ಮಾಡೋದಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ. ಬಹುಶಃ ಜಯಂತಿಯ ಕೊನೆಯ ಸಿನಿಮಾಗಳಲ್ಲಿ ನಾವು ಯಾವತ್ತೂ ಮರೆಯಬಾರ್ದಂಥ ಸಿನಿಮಾ ಗಿರೀಶ್ ಕಾಸರವಳ್ಳಿಯವರ ಕೂರ್ಮಾವತಾರ. ಇದು ಕುಂ ವೀರಭದ್ರಪ್ಪನವರ ಒಂದು ಕಾದಂಬರಿ. ಕಾಸರವಳ್ಳಿ ನಾನು ಕೇಳಿದೆ, ಯಾಕೆ ನೀವು ಜಯಂತಿನ ಆರಿಸ್ಕೊಂಡ್ರಿ ಅಂತ. ಯಾಕಂದರೆ ಅವ್ರು ಪಾಪ್ಯುಲರ್ ಆ್ಯಕ್ಟ್ರೆಸ್ಗಳನ್ನು ಆರಿಸ್ಕೊಳ್ತಿರ್ಲಿಲ್ಲ. ಆ ಮೂಲ ಕಥೆಯಲ್ಲಿ ಒಂದು ಸಾಲು ಬರುತ್ತೆ, ಕಸ್ತೂರಿಬಾಯಿ ಪಾತ್ರವನ್ನು ಮಾಡಿದವಳು ಜನಪ್ರಿಯ ನಟಿಯಾಗಿದ್ದಳು ಅಂತ ಒಂದು ಸಾಲು ಬರುತ್ತೆ. ಕಾಸರವಳ್ಳಿ ಅದು ಇನ್ಸ್ಪೈರ್ ಆಯಿತು ನನಗೆ, ಯಾಕೆ ನಾವೊಬ್ಬ ಪಾಪ್ಯುಲರ್ ಆ್ಯಕ್ಟ್ರೆಸ್ಸನ್ನು ಹಾಕ್ಕೋಬಹುದು ಅಂತ ಹೇಳಿ. ಬಹುಶಃ ಕಾಸರವಳ್ಳಿ ಬಹಳ ರೈಟ್ ಚಾಯ್ಸ್. ಯಾಕೆಂದರೆ ಜಯಂತಿ ಪಾಪ್ಯುಲರ್ ಆ್ಯಕ್ಟ್ರೆಸ್ ಮಾತ್ರ ಅಲ್ಲ, ಈ ಮಾದರಿಯ ಸಿನಿಮಾಗಳಿಗೆ ಕೂಡ ನ್ಯಾಯವನ್ನು ಒದಗಿಸಬಲ್ಲಂಥವ್ರು. ಅವರು ಕಸ್ತೂರಿಬಾಯಿ ಪಾತ್ರವನ್ನು ಸಿನಿಮಾದಲ್ಲಿ ಮಾಡ್ತಾರೆ. ಕಸ್ತೂರಿಬಾಯಿ ಅದರಲ್ಲಿ ಕಥೆಯೊಳಗೆ ಒಂದು ಕತೆ, ಅದು ಸೀರಿಯಲ್ಲು ನಿಜ ಜೀವನ ಎರಡಕ್ಕೂ ಕೂಡ. ಗಾಂಧಿ ಪಾತ್ರವನ್ನು ಮಾಡಿದವನ ಸಂಸಾರದಲ್ಲಿ ಏನೇನೋ ತಲ್ಲಣಗಳು ಏನೇನೋ ನಡೀತಾ ಇರುತ್ತೆ, ಅದಕ್ಕೆ ಅವರು ಒಂಥರ ಸಪೋರ್ಟಿವ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಥರದ ಒಂಥರ ಬಹಳ ಸಮ್ಮಿಶ್ರವಾದಂತಹ ಪಾತ್ರ. ಕಾಸರವಳ್ಳಿಯ ಫ್ರೇಮ್ಗಳು ಬೇರೆ, ಇವರು ಮಾಡ್ಕೊಂಡು ಬಂದ ಕಮರ್ಷಿಯಲ್ ಸಿನಿಮಾಗಳ ಫ್ರೇಮ್ಗಳು ಬೇರೆ, ಮತ್ತು ಇದರ ಈಡಮ್ ಬೇರೆ. ಆದರೆ ಬಹುಶಃ ಜಯಂತಿ ಅಂಥವ್ರಿಗೆ ಮಾತ್ರ ಅಲ್ಲೂ ಗೆದ್ದು ಇಲ್ಲೂ ಗೆಲ್ಲೋದು ಸಾಧ್ಯ ಆಯಿತು. ಅವ್ರು ಬರ್ಗೂರು ಅಂತ ಸಿನಿಮಾದಲ್ಲಿ ಕೂಡ ಪಾತ್ರ ಮಾಡಿದವರು ಅಂಥವ್ರು. ಕಾಸರವಳ್ಳಿ ಸಿನಿಮಾದಲ್ಲಿ ಅವರು ಬಹಳ ಅದ್ಭುತವಾಗಿ ಕೂರ್ಮಾವತಾರ ಪಾತ್ರವನ್ನು ಮಾಡಿದ್ದಾರೆ. ಅನಿಸಿದ್ದು ನನಗೆ ಏನು ಅಂದರೆ, ನಮ್ಮ ಕಲಾತ್ಮಕ ಸಿನಿಮಾದವರು ಇನ್ನಷ್ಟು ಜಯಂತಿ ಅಂತ ಕಲಾವಿದರನ್ನು ದುಡಿಸ್ಕೋಬೋದಾಗಿತ್ತು. ದುಡಿಸ್ಕೊಂಡಿದ್ರೆ ಕನ್ನಡ ಚಿತ್ರರಂಗದ ವ್ಯಾಪ್ತಿ ಇನ್ನಷ್ಟು ವಿಸ್ತಾರ ಆಗೋದು. ಯಾಕಂದರೆ ಇವರು ಯಾವುದೇ ಒಂಥರ ಒಂದು ಮಾದರಿಗೆ ಹೊಂದ್ಕೊಳ್ಳುವಂಥ ಕಲಾವಿದೆಯರು ಅಲ್ಲ ಇವರು. ಜಯಂತಿಯವರಿಗೆ ಎರಡು ಮುಖ, ಮನಸ್ಸಿದ್ದರೆ ಮಾಂಗಲ್ಯ, ಧರ್ಮ ದಾರಿ ತಪ್ಪಿತು 3 ಸಿನಿಮಾಗಳಿಗೆ ಶ್ರೇಷ್ಠ ನಟಿ ರಾಜ್ಯ ಪ್ರಶಸ್ತಿ ಬರುತ್ತೆ. ಮಸಣದ ಹೂವು, ಆನಂದ್ 2 ಸಿನಿಮಾಗಳಿಗೆ ಅತ್ಯುತ್ತಮ ಪೋಷಕ ನಟಿ ಬರುತ್ತೆ. ಇದಕ್ಕಿಂತ ಹೆಚ್ಚಿನ ಗೌರವಕ್ಕೆ ಅವರು ಅರ್ಹರಾಗಿದ್ದರು. ಖಂಡಿತ ಅವ್ರಿಗೆ ಒಂದಲ್ಲ ಒಂದು ಸಿನಿಮಾಕ್ಕೆ, ನನಗೆ ಮಣ್ಣಿನ ಮಗಳು ಬಹಳ ಅನಿಸೋದು, ರಾಷ್ಟ್ರ ಪ್ರಶಸ್ತಿ ಅಥವಾ ಎಡಕಲ್ಗುಡ್ಡದ ಮೇಲೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಬೇಕಾಗಿತ್ತು ಜಯಂತಿಗೆ. 76 ವರ್ಷಗಳು ಅವ್ರು ನಮ್ಮ ಜೊತೆಗಿದ್ದರು. 2021 ಜುಲೈ 26ಕ್ಕೆ ನಮ್ಮನ್ನು ಅಗಲಿದರು. ಅವ್ರು ಬಿಟ್ಟು ಹೋದ ಪಾತ್ರಗಳು ಸಾಕಷ್ಟಿದೆ, ಅವ್ರ ಬಗ್ಗೆ ಮಾತಾಡೋದು ಸಾಕಷ್ಟಿದೆ. ಆದರೆ ನಾನೆಲ್ಲ ಮುಖ್ಯವಾದ ಪಾತ್ರಗಳನ್ನು ಮಾತಾಡಿದ್ದೀನಿ ಅಂತ ಅನಿಸುತ್ತೆ. ನಾವು ಮುಂದಿನ ಸಂಚಿಕೆಯಲ್ಲಿ ಒಬ್ಬ ಶ್ರೇಷ್ಠ ಗಾಯಕಿ ಬಗ್ಗೆ ಮಾತಾಡೋಣ. ನಮಸ್ಕಾರ.